ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರ ಜೊತೆ ಮಾತಾಡ್ತಿದ್ಯಾ? ಸಿದ್ದು ಜೊತೆನೆ ತಾನೆ? ಇಷ್ಟು ದಿನ ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ಸಂಪದ. ಹುಚ್ಚಿನ ಹಾಗೆ ನಾನೇ ನಿನ್ನೆ ನಂಬದೆ, ನಿನ್ ಪರ ವಹಿಸ್ಕೊಂಡು ಬಂದೆ. ಕಲ್ಯಾಣಿ, ಅನುಪಮ ಅಮ್ಮ, ಮನೆಯವ್ರು ಎಲ್ರೂ ಕೂಡ ಎಷ್ಟು ಸಲ ನಿನ್ನ ಬಗ್ಗೆ ಹೇಳಿದ್ರು ನಾನು ದಡ್ಡನ್ ತರ ನಂಬದೆ. ಪಾಪ ಅಂತ ಕರುಣೆ ತೋರಿಸ್ದೆ. ಆದ್ರೆ ನೀನು ಮಾತ್ರ ಆ ಸಿದ್ದು ಜೊತೆ ಇನ್ನೂ ಟಚ್ ಅಲ್ಲಿದ್ಯಾ ಅಂತ ನೆನೆಸ್ಕೊಂಡ್ರೆ ತುಂಬಾ ನೋವಾಗುತ್ತೆ ಸಂಪದ. ಯಾಕೆ ಈಗ್ಲೂ ನನಗೆ ಮೋಸ ಮಾಡಬೇಕು ಅಂತಾನೆ ನೋಡ್ತಿದ್ಯಾ? ಇನ್ನು ನಿನ್ ಮನಸ್ಸಲ್ಲಿ ಆ ಸಿದ್ದುನೇ ಇದಾನ? ನಿಜ ಹೇಳು. ಅವನ ಜೊತೆನೆ ನಿನ್ ಜೀವನ ಚೆನ್ನಾಗಿರುತ್ತೆ ಅನ್ಕೊಂಡ್ರೆ ಆ ಸಿದ್ದು ಜೊತೆನೆ ಹೊರಟು ಹೋಗು. ಇಷ್ಟು ದಿನ ನೀನು ಹೊರಟೋಗ್ತೀನಿ ಅಂತ ಎಷ್ಟು ಸಲ ಹೇಳಿದ್ರು ನಾನು ಬೇಡ ಅಂತಾನೆ ಅಂದೆ. ಆದ್ರೆ ಇವಾಗ ಹೇಳ್ತಾ ಇದ್ದೀನಿ, ನಾನು ಕೂಡ ನಿನ್ನ ತಡೆಯಲ್ಲ. ನನ್ನ ಕ್ಷಮಿಸ್ಬಿಡು ಶೌರ್ಯ. ನಿನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ಆ ಸಿದ್ದುಗೆ ನನ್ನ ಫೋನ್ ನಂಬರ್ ಹೇಗೆ ಸಿಕ್ತೋ ಗೊತ್ತಿಲ್ಲ. ನಾನು ಸಿದ್ದು ಹತ್ರದಿಂದ ಬಂದ್ಮೇಲೆ 4 ದಿನಕ್ಕೆ ನನಗೆ ಅನ್ನೋನ್ ನಂಬರಿಂದ ಫೋನ್ ಬಂತು. ಯಾರು ಅಂತ ರಿಸೀವ್ ಮಾಡಿದ್ರೆ ಸಿದ್ದು. ಅವನ ಹೆಸರು ಕೇಳ್ತಿದ್ದ ಹಾಗೆ ಬೈದು ಫೋನ್ ಇಟ್ಬಿಟ್ಟೆ. ಆದ್ರೆ ಆಮೇಲೆ ಪದೇ ಫೋನ್ ಮಾಡಿ ದುಡ್ಡು ಕೇಳ್ತಾ ಇದ್ದಾನೆ. ನಾನು ಯಾಕೆ ಕೊಡ್ಬೇಕು? ಅಷ್ಟಕ್ಕೂ ನೀನ್ ಯಾರು ಅಂತ ಕೇಳಿದ್ದಕ್ಕೆ. ಆದ್ರೆ ಆವಾಗ ಸಿದ್ದು ನನ್ನ ಹೃದಯ ಹೊಡೆದೋಗೋಂತ ವಿಷಯ ಹೇಳ್ದ. ಏನದು? ಸಿದ್ದು ಜೊತೆ ನಾನು ಹೋದಾಗ ಸಿದ್ದು ನನ್ನ ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಸ್ಪೈ ಕ್ಯಾಮೆರಾದಿಂದ ವಿಡಿಯೋ ಮಾಡಿದನಂತೆ. ಏನ್ ಸಂಪದ ನೀನು ಹೇಳ್ತಿರೋದು? ಹೌದು ಶೌರ್ಯ, ನಾನು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಆ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೆದರಿಸ್ತಿದ್ದಾನೆ. ನನಗೇನು ಅರ್ಥ ಆಗ್ತಿಲ್ಲ, ಯಾರಿಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಆ ವಿಡಿಯೋ ಹೊರಗಡೆ ಬಂದ್ರೆ ನನ್ನ ಜೊತೆಗೆ ನಮ್ಮ ತಾತ ಅವರೆಲ್ಲ ಸೇರ್ಸತ್ ಹೋಗ್ತಾರೆ.
ಆಫೀಸರ್, ಸ್ಪೀಕರ್ ಆನ್ ಮಾಡಿ. ಹಲೋ, ಹೇಳು. Hello bro, how are you? ನನ್ನ ವಿಷಯ ಬಿಡು, ನಿನ್ನ ಬಗ್ಗೆ ಹೇಳು. ನನ್ನ ಲೈಫ್ ಸ್ಪಾಯ್ಲ್ ಮಾಡಿದ್ರಿ ಎಲ್ಲರೂ ಸೇರಿ. ಇನ್ನೆಲ್ಲಿ ಚೆನ್ನಾಗಿರ್ತೀನಿ? ನೀನು ಸಂಪದ ವಿಷಯದಲ್ಲಿ ತಪ್ಪು ಮಾಡ್ತಿದ್ಯಾ. ಏನು ಮಾಡಲಿ ಬ್ರೋ, ತಪ್ಪಿಲ್ಲ. ನಮ್ಮ ಕೆಲಸ ಆಗಬೇಕು ಅಂದರೆ ಅಡ್ಡದಾರಿಲ್ಲೇ ಹೋಗಬೇಕು. ಇವಾಗ ನೀನು ನೋಡು, ನನ್ನ ಹಿಡಿಯೋದಕ್ಕೆ ನಾನು ಕಾಲ್ ಟ್ರೇಸ್ ಮಾಡ್ತಿಲ್ವಾ? ನಾನು ಅಷ್ಟೆ. ನಾನು ಅನ್ಕೊಂಡಿದ್ದನ್ನ ಹೇಗಾದರೂ ಸಾಧಿಸ್ತೀನಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಬ್ರೋ. ಏಯ್ ಸಿದ್ದು, ವಾಸು, ಅಡ್ರೆಸ್ ಟ್ರೇಸ್ ಆಯ್ತಾ? ಇಲ್ಲ ಶೌರ್ಯ, ಜಸ್ಟ್ 5 ಸೆಕೆಂಡ್ಸ್ ಇದ್ರೆ ಸಿಕ್ಕಾಕೊಂಡ್ಬಿಡ್ತಿದ್ದ. ತುಂಬಾ ಬುದ್ಧಿವಂತಿಕೆಯಿಂದ ಕಟ್ ಮಾಡ್ದ ಶೌರ್ಯ. ಹೌದು ವಾಸು. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಕೇಳಿಸ್ಕೊಂಡೆ ಅಲ್ವಾ ಶೌರ್ಯ, ಸಿದ್ದು ಏನಂತಿದ್ದಾನೆ ಅಂತ? ನಾನು ನಿಜವಾಗ್ಲೂ ಸಿದ್ದುನ ನಂಬಿ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅವನನ್ನ ನಂಬಿ 5 ತಿಂಗಳು ನಿನಗೆ ದೂರ ಆದೆ ನಾನು. ನನಗೂ ಸಿದ್ದುಗೂ ಮಧ್ಯೆ ಯಾವುದೇ ತರದ ಫಿಸಿಕಲ್ ರಿಲೇಶನ್ಶಿಪ್ ಇಲ್ಲ. ಆದ್ರೆ ಆ ಸಿದ್ದು ಮಾತ್ರ ನಿನಗೂ ನನಗೂ ಮಧ್ಯೆ ಫಿಸಿಕಲ್ ರಿಲೇಶನ್ಶಿಪ್ ಇದೆ ಅಂತ ಶೌರ್ಯ ಹೇಳಿ ನಂಬಿಸ್ಬಿಡ್ತೀನಿ. ಜೀವನ ಪೂರ್ತಿ ನಿನ್ನ ಹತ್ರ ಕರ್ಕೊಳ್ಳಲ್ಲ ಅಂತ ನನ್ನ ಕ್ಯಾರೆಕ್ಟರ್ನ ನಿನ್ ಮುಂದೆ ಬ್ಯಾಡ್ ಮಾಡಬೇಕು ಅಂತ ನೋಡ್ತಿದ್ದಾನೆ. ನಿನ್ ಪೊಸಿಷನ್ ಅಲ್ಲಿ ಯಾರಿದ್ರು ನಂಬ್ತಿದ್ರು ಇದನ್ನ, ಆದ್ರೆ ನೀನ್ ನಂಬಲ್ಲ ಅಂತ ನನಗೆ ಗೊತ್ತು. ಈ ಮಾತುಗಳು ಕೇಳಿದ್ಮೇಲೆ ನೀನು ಕನ್ಫರ್ಮ್ ಆಗಿ ನೋವು ಪಡ್ತೀಯ. ಅದು ಕೂಡ ನನ್ಗಿಷ್ಟ ಇಲ್ದೇನೆ ಇಷ್ಟು ದಿನ ನನ್ನಲ್ಲೇ ನೋವನ್ನ ಬಚ್ಚಿಟ್ಕೊಂಡು ಬದುಕ್ತಿದ್ದೀನಿ ಶೌರ್ಯ. ಸಂಪದ, ಕೂಲ್ ಡೌನ್. ಈಗೇನಾಯ್ತು ಅಂತ? ಅವನಿಗೆ ದುಡ್ಡು ಬೇಕು. ಸೊ ನೀನು ಕೊಡೋವರೆಗೂ ವಿಡಿಯೋಸ್ನ ಅಪ್ಲೋಡ್ ಮಾಡಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನು ಆದಷ್ಟು ಬೇಗ ಆ ಸಿದ್ದು ಎಲ್ಲೇ ಇದ್ರೂ ಹಿಡಿತೀನಿ. ನೀನು ಸುಮ್ಮನೆ ಯೋಚನೆ ಮಾಡ್ತಾ ಇರಬೇಡ. ಹೋಗು. ಆಫೀಸರ್, ಸಂಪದ ಹೇಳಿದ್ದರ ನಿಜನಾ? ಸಿದ್ದು ಸಂಪದ ವಿಷಯದಲ್ಲಿ ಹಾಗೆ ಮಾಡಿದನ? ನನಗಂತೂ ನಂಬೋಕಾಗ್ತಿಲ್ಲ. ಸಿಕ್ಕಾಕೊಂಡ್ಲು ಅಂತ ಈಗ ಹೊಸ ನಾಟಕ ಶುರು ಮಾಡ್ಕೊಂಡ್ಲಾ? ಸಂಪದ ಖಂಡಿತವಾಗ್ಲೂ ಒಂದು ಕಟ್ಟುಕತೆನ ಹೇಳ್ತಾ ಇದ್ದಾಳೆ ಅನ್ನಿಸ್ತಾ ಇದೆ. ನಾನ್ ಕೇಳಿಸ್ಕೊಳ್ಳುವಾಗ ಸಿದ್ದು ಜೊತೆ ನಾರ್ಮಲ್ ಆಗಿ ಮಾತಾಡ್ತಾ ಇದ್ಲಲ್ಲ,
ಆಫೀಸರ್ ಬಂದ ತಕ್ಷಣ ಮಾತೆ ಬದಲಾಯಿಸಿದ್ಲು. ಸಂಪದನ ಬಿಡಬಾರ್ದು. ಸಂಪದ ಇಡೋ ಪ್ರತಿ ಹೆಜ್ಜೆ ಹಿಂದೆ ನಾನಿರ್ಲೇಬೇಕು. ಸಂಪದನ ಅಸಲಿ ಬಣ್ಣ ಬಯಲ್ ಮಾಡಬೇಕು. ಶೌರ್ಯ ನಾನು ಹೇಳಿದ ಸ್ಟೋರಿನೆಲ್ಲ ನಿಜ ಅಂತ ನಂಬಿರ್ತಾನ? ಇಲ್ಲ ಇನ್ನೂ ಡೋಸ್ ಜಾಸ್ತಿ ಮಾಡಬೇಕಾ? ಶೌರ್ಯಗೆ ನನ್ನ ಮೇಲೆ ಫುಲ್ ಅನುಮಾನ ಇದೆ. ಅದನ್ನು ಹೇಗಾದರೂ ದೂರ ಮಾಡಬೇಕು. ನನ್ನ ಶೌರ್ಯ ಪೂರ್ತಿಯಾಗಿ ನಂಬೇಕು ಅಂದರೆ ಸಿದ್ದುನ ಇನ್ನಷ್ಟು ಬ್ಯಾಡ್ ಮಾಡಬೇಕು. ನನ್ನ ಹೆದರಿಸ್ತಿದ್ದಾನೆ ಅಂತ ಡ್ರಾಮಾ ಮಾಡಬೇಕು. ಸ್ಯಾಮ್, ನಿನ್ನ ಭೇಟಿ ಮಾಡಬೇಕು. ನಿನ್ನ ಹತ್ರ ಮಾತಾಡಬೇಕು. ಪ್ಲೀಸ್ ಸ್ಯಾಮ್. ನಾನಿರೋ ಪರಿಸ್ಥಿತಿಲಿ ಇವನ್ ಹೆಸರು ಎತ್ತಿದ್ರು ಕೂಡ ನನ್ನ ಸಾಯಿಸ್ಬಿಡ್ತಾರೆ. ಇವಳ ಜಾತಕ ಮಾಮೂಲಿ ಜಾತಕ ಅಲ್ಲ, ಅದ್ಭುತವಾದ ಜಾತಕನೇ. ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು, ಈ ಮನೆ ಮರ್ಯಾದೆ ತೆಗೆದ್ರು, ಮತ್ತೆ ಈ ಮನೆಗೆ ಬಂದು ನಾಚಿಕೆ ಇಲ್ಲದೆ ಬದುಕ್ತಾ ಇದ್ದಾಳೆ. ಬದಲಾಯಿಸ್ತೀನಿ ಇವಳು ಜಾತಕನ, ನಾನು ಬದಲಾಯಿಸ್ತೀನಿ. ಇಲ್ಲಿವರೆಗೂ ಮಹಾರಾಣಿ ಥರ ಬದುಕ್ತಾ ಇದ್ಲು. ಇವತ್ತಿಂದ ಈ ಮನೆ ಕೆಲಸದೊಳಗಿಂತ ಕಡೆ ಆಗಿ ಬದುಕೋ ಹಾಗೆ ಮಾಡ್ತೀನಿ. ಇಲ್ಲೇನು ಮಾಡ್ತಿದ್ಯಾ? ಏನಿಲ್ಲ ಅತ್ತೆ, ಫ್ರೀಯಾಗೇ ಇದ್ದೀನಿ. ಅದೇ ನಿನ್ನ ಕೆಲಸ ಅಂತ ಅನ್ಕೊಂಡಿದ್ಯೇನೋ? ನಿನಗೆ ಮೊನ್ನೆನೇ ಹೇಳಿದ್ದೆ ತಾನೆ, ಮನೆ ಕೆಲಸ ಮಾಡಿದ್ರೇನೆ ನಿನ್ಗೆ ಈ ಮನೇಲಿ ಜಾಗ ಅಂತ. ಮರ್ತು ಬಿಟ್ಯಾ? ಇಲ್ಲ ಅತ್ತೆ. ಮನೆ ಕೆಲ್ಸದ ಗಂಗಮ್ಮ ಹಬ್ಬ ಅಂತ 2 ದಿನದಿಂದ ಕೆಲ್ಸಕ್ಕೆ ಬಂದಿಲ್ಲ. ಮನೇಲಿ ಎಂಜಲ್ ಪಾತ್ರೆಗಳೆಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಅವನ್ನ ತೊಳಿಬೇಕು. ನಾನಾ? ನೀನ್ ತೊಳಿಲಿಲ್ಲ ಅಂದ್ರೆ ನಿಮ್ ತಾತ ಬಂದು ತೊಳಿತಾನ? ನೀನೇ ತೊಳಿಬೇಕು. ಫೋನ್ ಒಳಗಡೆ ಇಟ್ಟು ಬರ್ತೀನಿ. ಇದನ್ನೆಲ್ಲ ತೊಳಿಬೇಕು ಅಂದ್ರೆ ನನ್ ಸೊಂಟ ಬಿದ್ದು ಹೋಗುತ್ತೆ ಅತ್ತೆ. ಗಂಟೆಗಟ್ಲೆ ಆ ಕಡೆಯಿಂದ ಈ ಕಡೆ ತಿರುಗ್ತಿರ್ತ್ಯಾ? ಈ 4 ಪಾತ್ರೆ ತೊಳೆಯೋದಕ್ಕಾಗಲ್ವಾ? ಇದು 4 ಪಾತ್ರೆ ಅಂತಿದ್ಯಲ್ಲೇ, ನಿನ್ ಕಣ್ಣಿಗೇನಾದ್ರೂ ರೋಗ ಬಂದಿದ್ಯಾ? ಒಳ್ಳೆ ಹದ್ದಿನ ಕಣ್ ತರ ಚೆನ್ನಾಗೇ ಇದೆಯಲ್ಲ. ಏನ್ ನೋಡ್ತಿದ್ಯಾ? ಬೈಕೋತಿದ್ಯಾ? ಮತ್ ತೊಳಿ. ತೊಳಿ, ಅಚ್ಚುಕಟ್ಟಾಗಿ ತೊಳಿ. ಅದನ್ನು ತೊಳಿ. ನರಕಾಸುರನ್ ಬೊಂಬೆಲಿ ಕಲ್ಯಾಣಿನಲ್ವೇ? ನಿನ್ನೆ ಇಟ್ಟು ಸುಟ್ಟು ಹಾಕಿದ್ರೆ ದರಿದ್ರ ಹೋಗ್ತಿತ್ತು. ಅತ್ತೆ, ಮನೆ ಕೆಲ್ಸದೊಳಗಿಂತ ಸಂಪದಾನೆ ಪಾತ್ರೆಗಳನ್ನ ಚೆನ್ನಾಗಿ ತೊಳಿತಾ ಇದ್ದಾಳೆ. ಹೌದು ಕಲ್ಯಾಣಿ, ತುಂಬಾ ಚೆನ್ನಾಗಿ ತೊಳಿತಾಳೆ. ಇದನ್ನೇ ಇಷ್ಟು ಚೆನ್ನಾಗಿ ತೊಳಿತಾಳೆ ಅಂದ್ರೆ
ಇನ್ನು ಮನೇಲಿರೋ ಎಲ್ಲಾ ಪಾತ್ರೆಗಳನ್ನು ತಂದು ಕೊಟ್ಬಿಟ್ರೆ ತೊಳೆದು ಮಿನ್ನುಗೂ ಹಾಗೆ ಮಾಡ್ಬಿಡ್ತಾಳೆ. ನಿಜನೇ ಅನುಪಮ, ಆ ಯೋಚನೆನೇ ನನಗ್ ಬರ್ಲಿಲ್ಲ. ಏನ್ ನೋಡ್ತಿದ್ಯಾ? ತೊಳಿ. ಇದೆಲ್ಲ ಚೆನ್ನಾಗೇ ಇದೆಯಲ್ಲ ಅತ್ತೆ, ಮತ್ತ್ಯಾಕೆ ತೊಳಿಬೇಕು? ಈಗೆಲ್ಲದಕ್ಕೂ ಮಣ್ಣಾಗಿದ್ಯಲ್ಲ, ನೀಟಾಗಿ ತೊಳಿ. ಎಂತ ಸೈಕೋನೆ ನೀನು. ಈಗ ನನ್ನ ಮನಸ್ಸು ಸ್ವಲ್ಪ ಪ್ರಶಾಂತವಾಗಿದೆ. ಯಾಕೆ ಇಷ್ಟೊಂದ್ಸಲ ಕಾಲ್ ಮಾಡ್ತಿದ್ಯಾ? ಸಂಪದ ಕನ್ಫರ್ಮ್ ಆಗಿ ಸಿದ್ದು ಜೊತೆನೆ ಮಾತಾಡಿದ್ದು. 100% ಸಿದ್ದು ಸಂಪದ ವಿಡಿಯೋನ ಇಟ್ಕೊಂಡಿರೋದಿಲ್ಲ. ಇವಳು ತಪ್ಪಿಸ್ಕೊಳ್ಳೋದಕ್ಕೆ ಡ್ರಾಮಾ ಆಡಿದಾಳೆ. ಆದಷ್ಟು ಬೇಗ ಸಂಪದನ್ ಬಗ್ಗೆ ಆಫೀಸರ್ಗೆ ಅರ್ಥ ಮಾಡಿಸ್ಬೇಕು. ಏನಾದರೂ ಮಾಡಿ ಸಂಪದ ಸಿದ್ದುನ ಹಿಡ್ದಾಕ್ಬೇಕು. ಸಂಪದ ರೂಮಿಗೆ ಹೋದ್ರೆ ಏನಾದರೂ ಕ್ಲೂ ಸಿಗ್ಬೋದು. ಫೋನ್ ರೂಮಲ್ಲೇ ಮರ್ತು ಹೋಗಿದ್ದೀನಿ. ಸಿದ್ದುನೇ ಫೋನ್ ಮಾಡ್ತಿದ್ದಾನೆ ಅನ್ಸುತ್ತೆ. ಸ್ಯಾಮ್, ಎಲ್ಲಿದೆಯಾ ಸ್ಯಾಮ್? ನಿಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ಯಾಮ್, ಸ್ಯಾಮ್ ಕೇಳಿಸ್ತಿದ್ಯಾ?